ಎಲ್ಲ ನನ್ನ ಆತ್ಮೀಯರಿಗೂ ನಮಸ್ಕಾರಗಳು. ಇದಕ್ಕಿಂತ ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನ್ನನ್ನು ಬೆಂಬಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಆತ್ಮೀಯರೇ, ಬಹಳಷ್ಟು ಲಾಸ್ಟ್ ವಿಡಿಯೋ ತುಂಬ ವೀಕ್ಷಣೆ ಮಾಡಿದ್ದರ ಒಂದು ಸಂತೋಷ ಸಂಗತಿ. ಆದರೂ ಸಹ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುವುದೇನೆಂದರೆ, ಆದಷ್ಟು ನೋಡಿದ ತಕ್ಷಣ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಆತ್ಮೀಯರಿಗೆ, ಇದಕ್ಕಿಂತ ಪೂರ್ವದಲ್ಲಿ ನಾನು ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸ್ ಬಗ್ಗೆ ಎಕ್ಸ್ಪ್ಲೇನ್ ಕೊಡ್ತೀನಿ ಇವಾಗ. ಸೊ ಇವತ್ತೇನು ಮಾಡಬೇಕಾಗಿದೆ ಅಂದರೆ, ಆ್ಯಕ್ಚುಲಿ ಕಂಪ್ಯೂಟರಲ್ಲಿ ಮೇನ್ 2 ಟೈಪ್ಸ್ ಆಫ್ ಕೋರ್ಸಸ್ಸನ್ನು ನಾವು ಕಾಣ್ತಾ ಇದ್ದೇವೆ. ಒಂದು ಸಾಫ್ಟ್ವೇರ್ ಅಂತ ಹೇಳ್ತಾ ಇದ್ದೇವೆ, ಮತ್ತೊಂದು ಏನಪ್ಪ ಅಂದರೆ ಹಾರ್ಡ್ವೇರ್ ಅಂತ ಕರಿತಾ ಇದ್ದೇವೆ. ಸಾಫ್ಟ್ವೇರ್ ಅರ್ಥ ಏನು ಅಂತ ಕೇಳ್ಬೋದು ನೀವು. ವಾಟ್ ಇಸ್ ಸಾಫ್ಟ್ವೇರ್? So software is nothing but set of instructions or a collection of programs that we can run on the hardware is also called a software. ನೀವು ಕನ್ನಡದಲ್ಲಿ ಹೇಳಬೇಕಾದಾಗ ಆ ಸಾಫ್ಟ್ವೇರ್ ಅರ್ಥ ಏನಂದ್ರೆ ತಂತ್ರಾಂಶ ಅಂತ ಕರಿತಾ ಇದ್ದೇವೆ. ತಂತ್ರಾಂಶ ಅರ್ಥ ಏನಂದರೆ, ಆ್ಯಕ್ಚುಲಿ ಸಾಫ್ಟ್ವೇರ್ ಎಂದರೆ ಕಂಪ್ಯೂಟರ್ಗೆ ಏನು ಮಾಡಬೇಕು ಮತ್ತು ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬುದನ್ನು ತಿಳಿಸುವ ಸೂಚನೆಗಳ ಮತ್ತು ಪ್ರೋಗ್ರಾಮ್ಗಳ ಸಮೂಹ. ಸಾಫ್ಟ್ವೇರ್ ಇಲ್ಲದೆ ಕಂಪ್ಯೂಟರ್ ಕಾರ್ಯನಿರ್ವಹಿಸೋದಿಲ್ಲ ಅಂತ ಹೇಳ್ತೇವೆ. ಬಟ್ ಆ್ಯಕ್ಚುಲಿ ಈ ಸಾಫ್ಟ್ವೇರ್ದಲ್ಲಿ ನಾವು ಎಂಟ್ರಿಂಗ್ ಆದಾಗ ದೇರ್ ಆರ್ ಟೋಟಲಿ 2 ಟೈಪ್ಸ್ ಆಫ್ ಸಾಫ್ಟ್ವೇರ್ಸ್ ಅಂತ ಹೇಳ್ತಾ ಇದ್ದೇವೆ. ಏನಪ್ಪ ಅಂದರೆ, ಒಂದು ಮೇನು ಸಿಸ್ಟಮ್ ಸಾಫ್ಟ್ವೇರ್ಸ್ ಅಂತ ಕರಿತಾ ಇದ್ದೇವೆ. ಸೊ ವಾಟ್ ಡು ಮೀನ್ ಬೈ ಸಿಸ್ಟಮ್? ಸೊ ಸಿಸ್ಟಮ್ ಸಾಫ್ಟ್ವೇರ್ ಅರ್ಥ ಏನಂದರೆ, ಆ್ಯಕ್ಚುಲಿ ದ ಸಿಸ್ಟಮ್ ಸಾಫ್ಟ್ವೇರ್ ಮ್ಯಾನೇಜಸ್ ಆ್ಯಂಡ್ ಕಂಟ್ರೋಲ್ಸ್ ದ ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ಪ್ರೊವೈಡ್ಸ್ ಎ ಪ್ಲಾಟ್ಫಾರ್ಮ್ ಫಾರ್ ರನ್ನಿಂಗ್ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂತ ಕರಿತಾ ಇದ್ದೇವೆ. ಅಂದರೆ ಅರ್ಥ ಏನಂದರೆ, ಆ್ಯಕ್ಚುಲಿ ಸಿಸ್ಟಮ್ ಸಾಫ್ಟ್ವೇರ್ಸ್ ಕಂಪ್ಯೂಟರ್ನ ಸಂಪೂರ್ಣ ಕಾರ್ಯಾಚರಣೆಯನ್ನು ನಿಯಂತ್ರಿಸುತ್ತದೆ. ಉದಾಹರಣೆ ಅಂತ ಕೇಳಿದಾಗ, ಟು ಸ್ಟೋರ್ ದ ವಿಂಡೋಸ್, ಲಿನಿಕ್ಸ್, ಮ್ಯಾಕ್ OS, MTOS ಆ್ಯಂಡ್ ಯುನಿಕ್ಸ್ ಎಟ್ಸೆಟ್ರಾ. ನೀವು ಕೇಳ್ಬೋದು, ವಿಂಡೋ ಅರ್ಥ ಏನಾ? ಕಿಟಕಿ ಅಂತ ಹೇಳ್ತೀವಿ ನಾವು, ಕಿಟಕಿ ಅಂತಲ್ಲ. ಸೊ ವೆನ್ ವಿ ಓಪನ್ ಇನ್ ಅವರ್ ವಾಲ್ ವಿಂಡೋ ಇನ್ ದ್ಯಾಟ್ ಟೈಮ್ ಅಗೇನ್ ಟು ಸಿ ದ ನೇಚರ್. ಗೋಡೆಯ ಕಿಟಕಿಯನ್ನು ತೆಗೆದಾಗ ಹೊರಗಿನ ಸೃಷ್ಟಿಯನ್ನು ಕಾಣ್ತೇವೆ. ಇನ್ನು ಕಂಪ್ಯೂಟರ್ಲಿ ನಾವು ವಿಂಡೋವನ್ನು ಓಪನ್ ಮಾಡಿದಾಗ, ಸೊ ಇಫ್ ಯು ಟು ಲರ್ನ್ ದ ಸಮ್ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಆ್ಯಂಡ್ ಸಮ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆ್ಯಂಡ್ ಆಲ್ಸೋ ಟು ಲೋಡ್ ದ ಸಮ್ ಆಪರೇಟಿಂಗ್ ಸಿಸ್ಟಮ್ಸ್. ನೀವು ಕೇಳ್ಬೋದು ಆದ್ಮೇಲೆ ವಿಂಡೋಸು, ಲಿನಿಕ್ಸು, ಮ್ಯಾಕ್ OS, MTOS, ಯುನಿಕ್ಸು, ಇನ್ನೂ ಇತ್ಯಾದಿಗಳು ಭಾಳಷ್ಟು ಇದಾವಿಲ್ಲ. ಆ್ಯಕ್ಚುಲಿ ಇವೆಲ್ಲ ಏನಂದ್ರೆ ಆಪರೇಟಿಂಗ್ ಸಿಸ್ಟಮ್ಸಾ. ಈ ಆಪರೇಟಿಂಗ್ ಸಿಸ್ಟಮ್ಸನ್ನು ನಾವು ರಿಟರ್ನ್ ಇದನ್ನು ಮಾಡಿದ್ದೆಲ್ಲಪ್ಪ ಅಂದ್ರೆ ಸಿಸ್ಟಮ್ ಸಾಫ್ಟ್ವೇರ್ಸಲ್ಲಿ ಅಂತ ಹೇಳ್ತೇವೆ. ಇದನ್ನು ಮ್ಯಾನೇಜ್ ಮಾಡ್ತೈತಿ ಅಂತ ಹೇಳ್ತೇವೆ. ಅದು ಇನ್ನು ಎರಡನೇದಾಗಿ ಹೇಳಬೇಕಾದಾಗ ಡಿವೈಸ್ ಡ್ರೈವರ್ಸ್ ಅಂತ ಹೇಳ್ತೇವೆ. ಅದನ್ನು ಸಹ ಮ್ಯಾನೇಜ್ ಮಾಡೋದು ಏನಪ್ಪ ಅಂದ್ರೆ ಸಿಸ್ಟಮ್ ಸಾಫ್ಟ್ವೇರ್ಸ್ ಅಂತ ಹೇಳ್ತೇವೆ. ಆಮೇಲೆ ನೀವು ಇವನ್ ಆ್ಯಂಟಿವೈರಸ್ ಆಗಿರ್ಬೋದು, ಡಿಸ್ಕ್ ಕ್ಲೀನಪ್ ಮಾಡೋದಾಗಿರ್ಬೋದು, ಇವನ್ ಬ್ಯಾಕಪ್ ಸಾಫ್ಟ್ವೇರ್ಸನ್ನು ನಾವು ರೈಟ್ ಮಾಡಬೇಕಾದಾಗ ಸಿಸ್ಟಮ್ ಸಾಫ್ಟ್ವೇರ್ಸನ್ನು ಬಳಕೆ ಮಾಡ್ತಾ ಇದ್ದೇವೆ. ಇನ್ನು ಜನರಲ್ ಆಗಿ ಹೇಳಬೇಕಾದಾಗ, ಈ ಶುಗರ್ ಫ್ಯಾಕ್ಟ್ರಿಯಲ್ಲಿ ಕೆಲವೊಂದು ಜನ ವರ್ಕ್ ಮಾಡ್ತಾರೆ. ಅವ್ರು ಏನಪ್ಪ ಅಂದರೆ, ಆ್ಯಕ್ಚುಲಿ ಸಿಸ್ಟಮ್ ಸಾಫ್ಟ್ವೇರ್ಸಲ್ಲಿ ರಿಟರ್ನ್ ಮಾಡಿರ್ತಕ್ಕಂಥ ಸಾಫ್ಟ್ವೇರ್ಸನ್ನು ಬಳಕೆ ಮಾಡ್ಕೊಂಡು ವರ್ಕನ್ನು ಮಾಡ್ತಾರೆ ಅವರು. ಸಿಸ್ಟಮ್ ಇಟ್ ಕನ್ಸರ್ನ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಏನಂತ ಕರಿತೇವೆ, ಜನರಲ್ ಆಗಿ ಹೇಳಬೇಕಾದಾಗ ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂತ ಕರಿತೇವೆ. ಏನಂತ ಕರಿತೇವೆ? ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂತ ಕರಿತೇವೆ. ಓಕೆ, ಸಿಸ್ಟಮ್ ಸಾಫ್ಟ್ವೇರ್ಸ್ ಬಗ್ಗೆ ಗೊತ್ತಾಯ್ತು ಇವಾಗ. ಸೊ ನೆಕ್ಸ್ಟ್ ಏನಂದ್ರೆ, ಆ್ಯಕ್ಚುಲಿ ನಾವೀಗ ಎರಡನೇದು ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂತ ಕರಿತೇವೆ. ಆತ್ಮೀಯರೇ, ಅಪ್ಲಿಕೇಶನ್ ನಿಮ್ಗೆ ಗೊತ್ತಿದೆ, ಅಪ್ಲಿಕೇಶನ್ದಲ್ಲಿ ಅರ್ಥ ಇದೆ. ಆ್ಯಕ್ಚುಲಿ ಅಪ್ಲಿಕೇಶನ್ ಇಟ್ ಮೀನ್ಸ್ ಇಟ್ ಇಸ್ ಆಲ್ರೆಡಿ ರೆಡಿಮೇಡ್ ಸಾಫ್ಟ್ವೇರ್ಸ್. ಯಾರೋ ಒಬ್ಬರ ಮಹಾತ್ಮರು ಇದನ್ನೇನಪ್ಪ ತಯಾರು ಮಾಡಿರ್ತಕ್ಕಂಥ ಸಾಫ್ಟ್ವೇರ್ಸ್ಗೆ ಕರಿತಾ ಇದ್ದೇವೆ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂತ ಕರಿತೇವೆ. ಈಗ ಉದಾಹರಣೆ ನೋಡಿ, ಇವಾಗ ಜನರಲ್ ಆಗಿ ಹೇಳಬೇಕಾದಾಗ, ಸೊ ಅಪ್ಲಿಕೇಶನ್ ಸಾಫ್ಟ್ವೇರ್ ಇಸ್ ಡಿಸೈನ್ ಟು ಹೆಲ್ಪ್ ಯೂಸರ್ಸ್ ಪರ್ಫಾರ್ಮ್ ಸ್ಪೆಸಿಫಿಕ್ ಟಾಸ್ಕ್. ಒಬ್ಬ ಬಳಕೆದಾರರಿಗೆ ತನಗೆ ತಕ್ಕಂತೆ ಯಾವ ರೀತಿ ಡಿಸೈನಿಂಗ್ ಅನ್ನು ಮಾಡಿ ಆ ವರ್ಕ್ ಅನ್ನ ಪರ್ಫೆಕ್ಟ್ ಆಗಿ ಕಂಪ್ಲೀಟ್ ಮಾಡಬೇಕಾದಾಗ ನಾವೇನ್ ಮಾಡ್ತೀವಿ, ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅನ್ನ ಕಲಿತಾ ಇದ್ದೇವೆ ಅಂತ ಹೇಳ್ತೇವೆ. ಉದಾಹರಣೆ ಫಸ್ಟ್ ಏನಪ್ಪ ಅಂದ್ರೆ ವರ್ಡ್ ಪ್ರೊಸೆಸಿಂಗ್ ಅಂತ ಹೇಳ್ತಾ ಇದ್ದೇವೆ. ಸೆಕೆಂಡ್ ಏನಪ್ಪ ಅಂದ್ರೆ ಸ್ಪ್ರೆಡ್ ಶೀಟ್ ಸೊಲ್ಯೂಷನ್ ಅಂತ ಕರಿತಾ ಇದ್ದೇವೆ. ವರ್ಡ್ ಪ್ರೊಸೆಸಿಂಗ್, ಆತ್ಮೀಯರೇ, ವರ್ಡ್ ಪ್ರೊಸೆಸಿಂಗ್ ಎಂದರೇನು ಅಂತ ಹೇಳ್ತೇವೆ. ಈಗ ಒಂದು ಉದಾಹರಣೆ ನೋಡಿ ಇದಕ್ಕಿಂತ ಪೂರ್ವದಲ್ಲೇ. ಸೊ ನಮಗೆ ನೋಟ್ಬುಕ್ ಅಂತ ಕೇಳ್ತೇವೆ. ವಾಟ್ ಡು ಮೀನ್ ಬೈ ನೋಟ್ಬುಕ್? ಇಟ್ ಇಸ್ ಎ ಕಲೆಕ್ಷನ್ ಆಫ್ ಪೇಜಸ್. ಇಟ್ ಇಸ್ ಎ ಕಲೆಕ್ಷನ್ ಆಫ್ ಪೇಜಸ್ ಇಸ್ ಆಲ್ಸೋ ಕಾಲ್ಡ್ ಎ ನೋಟ್ಬುಕ್ ಅಂತ ಕರಿತಾ ಇದ್ದೇವೆ. ಬಟ್ ವೆನ್ ವಿ ಓಪನ್ ಎನಿ ಒನ್ ನೋಟ್ಬುಕ್, ಇಟ್ ಶೋಸ್ ದ ಬ್ಲ್ಯಾಂಕ್ ಅಂಡ್ ಗ್ರೀಡ್ ಲೈನ್ಸ್. ಆ ಬುಕ್ ಅನ್ನು ನೀವು ಓಪನ್ ಮಾಡಿದಾಗ ಒಂದು ಬ್ಲ್ಯಾಂಕ್ ಇರುತ್ತೆ, ಮತ್ತೊಂದು ಲೈನ್ಗಳಿಂದ ಮಾಡಲ್ಪಟ್ಟಿರ್ತೈತಿ ಅಂತ ಹೇಳ್ತೇವೆ. ಸೊ ಇಲ್ಲೂ ಹಂಗೆ ಸೇಮ್. ಈಗ ನೀ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ನಾವು ಏನು ಮಾಡ್ತಾ ಇದ್ದೇವೆ, ಒಂದು ವರ್ಡ್ ಪ್ರೊಸೆಸಿಂಗ್ ಅಂತ ಹೇಳ್ತಾ ಇದ್ದೇವೆ, ಮತ್ತೊಂದು ಏನಪ್ಪ ಅಂದ್ರೆ ಸ್ಪ್ರೆಡ್ ಶೀಟ್ ಸೊಲ್ಯೂಷನ್ ಅಂತ ಹೇಳ್ತಾ ಇದ್ದೇವೆ. ವರ್ಡ್ ಪ್ರೊಸೆಸಿಂಗ್ ಅರ್ಥ ಏನಂದ್ರೆ, ಎ ವರ್ಡ್ ಪ್ರೊಸೆಸಿಂಗ್ ಇಟ್ ಕ್ಯಾನ್ ಬಿ ಡಿಫೈನ್ and intended of to text to store the audios, videos, graphics, animations, etc. Like for example,
ಮೈಕ್ರೋಸಾಫ್ಟ್ ವರ್ಡ್ ಅಂತ ಕರಿತೇವೆ, MS ಪೇಂಟ್ ಅಂತ ಹೇಳ್ತೇವೆ, ನೋಟ್ ಪ್ಯಾಡ್ ಅಂತ ಹೇಳ್ತೇವೆ, ವರ್ಡ್ ಪ್ಯಾಡ್ ಅಂತ ಹೇಳ್ತೇವೆ, ಇನ್ನು ಇತ್ಯಾದಿಗಳು ಬಹಳಷ್ಟು ಅದಾವು. ಅವೆಲ್ಲ ಏನಂದ್ರೆ ವರ್ಡ್ ಪ್ರೊಸೆಸಿಂಗ್ ಒಂದು ಉದಾಹರಣೆ ನೋಡಿ. ಈಗ ನಾನು ನಿಮ್ಗೆ ಈಗ ನೋಟ್ಸ್ ಅನ್ನು ಕೊಡಕತ್ತಿದ್ದು ಏನಪ್ಪ ಅಂದ್ರೆ ವರ್ಡ್ ಪ್ರೊಸೆಸಿಂಗ್ ದಲ್ಲಿ ಅಂತ ಹೇಳ್ತಾ ಇದ್ದೇನೆ. ಸೊ ನೀವು ನೋಡ್ಬೇಕಾದಾಗ ಏನಪ್ಪಾ ಅಂದ್ರೆ ಆಕ್ಚುಲಿ ಇಲ್ಲಿ ಕೆಳಗಡೆ ಕಾಣಕೈತಲ್ಲ ಬ್ಲಾಂಕ್ ಪೇಜ್, ಅದಕ್ಕೆ ನಾವು ಏನಂತ ಕರಿತೀವಿ ವರ್ಡ್ ಪ್ರೊಸೆಸಿಂಗ್. ಒಂದು ಪ್ಯಾಕೇಜ್ ಅನ್ನ ಓಪನ್ ಮಾಡಿದಾಗ ಓಪನ್ ಮಾಡಿರ್ತಕ್ಕಂಥ ಪ್ಯಾಕೇಜ್ ಬ್ಲಾಂಕ್ ಇತ್ತಂದ್ರೆ ಅದಕ್ಕೆ ಏನಂತ ಕರೀರಿ ವರ್ಡ್ ಪ್ರೊಸೆಸಿಂಗ್ ಅಂತ ಕರೀರಿ. ಇನ್ನ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಆಕ್ಚುಲಿ ಸೊ ಈ ರೀತಿ ಪೇಂಟ್ ಅಂತ ಆಗಿರ್ಬೋದು, ಪೇಂಟ್ ಅನ್ನ ನಾವು ಡಯಾಗ್ರಾಮ್ಸ್ ಅನ್ನ ತೆಗಿಬೇಕಾದಾಗ ಪೇಂಟ್ ಅನ್ನ ಬಳಕೆ ಮಾಡ್ತೇವೆ, ನೋಟ್ ಪ್ಯಾಡ್ ಅನ್ನ ಬಳಕೆ ಮಾಡ್ತೀವಿ, ರಿಟರ್ನ್ ಮಾಡಬೇಕಾದಾಗ ವರ್ಡ್ ಪ್ಯಾಡ್ ಅನ್ನ ಬಳಕೆ ಮಾಡ್ತೀವಿ, ಮೈಕ್ರೋಸಾಫ್ಟ್ ವರ್ಡ್ ಅನ್ನ ಬಳಕೆ ಮಾಡ್ಕೋತೀವಿ. ಇವೆಲ್ಲ ಏನಂದ್ರೆ ವರ್ಡ್ ಪ್ರೊಸೆಸಿಂಗ್ ಅಂತ ಕರಿತೇವೆ. ಇನ್ನು ಸೆಕೆಂಡ್ ಏನಪ್ಪಾ ಅಂದ್ರೆ ಸೊ ಸ್ಪ್ರೆಡ್ ಶೀಟ್ ಅಂತ ಕರಿತೇವೆ. ಸೊ ಸ್ಪ್ರೆಡ್ ಶೀಟ್ ಅರ್ಥ ಏನಂದ್ರೆ ಆಕ್ಚುಲಿ ಸೊ ಇಫ್ ಯು ನೋ ಮೈಕ್ರೋಸಾಫ್ಟ್ ವರ್ಡ್ದಲ್ಲಿ ಜಸ್ಟ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಎ ಲೆಟರ್ ಡ್ರಾಫ್ಟ್ ಅನ್ನು ಮಾಡಬೇಕಾದಾಗ ಮೈಕ್ರೋಸಾಫ್ಟ್ ವರ್ಡ್ ಅನ್ನ ಬಳಕೆ ಮಾಡ್ಕೋತೇವೆ. ಬಟ್ ಆಕ್ಚುಲಿ ವೆನ್ we can do the any type of mathematical functions. In that time I going to know the spreadsheet solutions. ಗಣಿತದ ಕೆಲವೊಂದು ಲೆಕ್ಕಗಳನ್ನ ನೀವು ಮಾಡಬೇಕಾದಾಗ ಏನ್ ಮಾಡ್ತಾ ಇದ್ದೀವಿ ನಾವು ಸ್ಪ್ರೆಡ್ ಶೀಟ್ ಅನ್ನ ಬಳಕೆ ಮಾಡ್ತಾ ಇದ್ದೇವೆ. ನೀವು ತಿಳ್ಕೋಬಹುದು ಈಗ ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ಮಾಡ್ಲಿಕ್ಕೆ ಬರಂಗಿಲ್ಲ. ವಿ ಕ್ಯಾನ್ ಡೂ ದ ಸಮ್ ಲಿಮಿಟೆಡ್ ಫಂಕ್ಷನ್ಸ್. ನಾ ಮೈಕ್ರೋಸಾಫ್ಟ್ ವರ್ಡ್ ಅಲ್ಲೂ ಸಹ ಟೇಬಲ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಕೆಲವೊಂದು ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಅನ್ನ ಲಿಮಿಟೆಡ್ ಆಗಿ ಮಾತ್ರ ಬಳಕೆ ಮಾಡ್ತೇನೆ. ಬಟ್ ಎಕ್ಸೆಲ್ ಇಟ್ ಇಸ್ ಜನರಲ್, ಇಟ್ ಇಸ್ ಆಲ್ಸೋ ಕಾಲ್ಡ್ ಎ ವಿಸ್ವಿಗ್ ಅಂತ ಕರಿತಾ ಇದ್ದೇವೆ. ಸೊ ವಿಸ್ವಿಗ್ ಅರ್ಥ ಏನಂದ್ರೆ ಸೊ ವಾಟ್ ಯು ಸಿ ಇಸ್ ವಾಟ್ ಇಸ್ ಗೆಟ್ ಇಸ್ ನೋನ್ ಆಸ್ ಎಕ್ಸೆಲ್. ಇಲ್ಲಿ ಪ್ರತಿಯೊಂದು ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಅನ್ನ ಇವನ್ ಅರ್ಥಮೆಟಿಕ್ ಅಂತ ಆಗಿರ್ಬೋದು, ಇವನ್ ಲಾಜಿಕಲ್ ಆಗಿರ್ಬೋದು, ಇವನ್ ರಿಲೇಷನಲ್ ಆಪರೇಟರ್ಸ್ ಆಗಿರ್ಬೋದು, ಇವನ್ ಬಿಟ್ ವೈಸ್ ಆಪರೇಟರ್ಸ್, ಈಚ್ ಅಂಡ್ ಎವ್ರಿ ಆಪರೇಟರ್ ನ ವರ್ಕ್ ಮಾಡೋದಂತ ಇದನ್ನ ಪ್ಯಾಕೇಜ್ ಯಾವ್ದಂತ ಕೇಳಿದಾಗ ಸೊ ಎಕ್ಸೆಲ್ ಅಂತ ಕರಿತಾ ಇದ್ದೇವೆ. ಸೊ ನೀವು ಎಕ್ಸೆಲ್ ಅನ್ನು ನೋಡಬೇಕಾದಾಗ ಹೇಳಿದೀನಿ ಈಗ when we open any book, that book was opened a grid lines is also called a spreadsheet ಅಂತ ಕರಿತಾ ಇದ್ದೇವೆ. ಯಾವುದ ಪ್ಯಾಕೇಜ್ ಅನ್ನು ನೀವು ಓಪನ್ ಮಾಡಿದಾಗ ಆ ಓಪನ್ ಮಾಡಿರ್ತಕ್ಕಂಥ ಪ್ಯಾಕೇಜ್ ರೋ ಮತ್ತು ಕಾಲಮ್ಗಳಿಂದ ಮಾಡಲ್ಪಟ್ಟಿತ್ತಂದ್ರೆ ನಾವು ಅದಕ್ಕೆ ಏನಂತ ಕರಿಬೇಕು ಎಕ್ಸೆಲ್ ಸ್ಪ್ರೆಡ್ಶೀಟ್ ಅಂತ ಕರಿಬಹುದು. ಉದಾಹರಣೆ ಎಕ್ಸೆಸ್ ಅಂತ ಆಗಿರ್ಬೋದು. ವಿ ಕ್ಯಾನ್ ಡೂ ದ ಆಲ್ ಟೈಪ್ ಆಫ್ ಮ್ಯಾಥಮೆಟಿಕಲ್ ಫಂಕ್ಷನ್ಸ್. ಎಲ್ಲ ಟೈಪ್ ನಾವು ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಅನ್ನು ವರ್ಕ್ ಮಾಡಬೇಕಾದಾಗ ಈ ಸ್ಪ್ರೆಡ್ ಶೀಟ್ಸ್ ಅನ್ನ ನಾವು ಬಳಕೆ ಮಾಡ್ತೇವೆ ಅಂತ ಹೇಳ್ತೇವೆ. ಉದಾಹರಣೆ ನೋಡಿ ಇವಾಗ ಸೊ ಏನ್ ಮಾಡ್ತೀವಿ ಆಕ್ಚುಲಿ ಸೊ ಎಕ್ಸೆಲ್ ಅರ್ಥ ಏನಾದ್ರು ಮುಂದೆ ಹೇಳ್ತೀನಿ ಅದನ್ನ ಹೇಳೋ ಮುಂದೆ. ಸೊ ಇವಾಗ ಏನ್ ಮಾಡ್ಕೋರೆ ನಾ ಎಕ್ಸೆಲ್ ಅನ್ನ ಉಪಯೋಗ ಮಾಡ್ಕೋಬೇಕಾದಾಗ ಫಸ್ಟ್ ಆಫ್ ಆಲ್ ಏನ್ ಮಾಡ್ತೀನಿ ಇಲ್ಲಿ ಹೋಗಿ ಈ ಸರ್ಚ್ ದಲ್ಲಿ ಎಕ್ಸೆಲ್ ಅಂತ ಟೈಪ್ ಮಾಡಿ ಈಗ, ಅಥವಾ ಇಲ್ಲಿ ಬಂದಿರುತ್ತೆ ಇದು ಆಕ್ಚುಲಿ EXCEL ಎಕ್ಸೆಲ್ ಟು ಓಪನ್ ದ ಎಕ್ಸೆಲ್ ಪ್ಯಾಕೇಜ್. ಸೊ ಅದನ್ನ ಹೇಳೋ ಮುಂದೆ ನಿಮ್ಗೆ ಈಚ್ ಅಂಡ್ ಎವ್ರಿ ಡಾಟ್ ಟು ಡಾಟ್ ಕೊಡ್ತೇನೆ. ಇಲ್ಲಿ ಯಾವುದು ಕನ್ಫ್ಯೂಸ್ ಆಗಲ್ಲ. ಇದು ಭಾರಿ ಇಂಟ್ರೆಸ್ಟಿಂಗ್ ಇದೆ ಈ ಪ್ಯಾಕೇಜ್ ಅನ್ನ, ಅದಕ್ಕೆ ಈ ಜಸ್ಟ್ ಹೇಳ್ತಾ ಇದ್ದೇನೆ ಇವಾಗ. ಸೊ ಉದಾಹರಣೆ ನೋಡಿ ಈಗ ಇಟ್ ಇಸ್ ದ ಮೆಟಫ್ ಆಫ್ ರೋ ಅಂಡ್ ಕಾಲಮ್ಸ್. ಅಡ್ಡ ಸಾಲಗಳಿಂದ ಮತ್ತು ಲಂಬ ಸಾಲಗಳಿಂದ ಮಾಡಲ್ಪಟ್ಟದ್ದಕ್ಕೆ ನಾ ಏನಂತ ಕರಿತಾ ಇದ್ದೇನೆ ಎಕ್ಸೆಲ್ ಅಂತ ಕರಿತಾ ಇದ್ದೀನಿ. ಈ ರೀತಿ ಮೈಕ್ರೋಸಾಫ್ಟ್ ಎಕ್ಸೆಸ್ ಅಂತ ಆಗಿರ್ಬೋದು, ಸೊ ಎಕ್ಸೆಲ್ ಆಗಿರ್ಬೋದು, ಇವಕ್ಕೆಲ್ಲ ಏನಂತ ಕರಿಬೇಕಪ್ಪ ಅಂದ್ರೆ ಸ್ಪ್ರೆಡ್ ಶೀಟ್ ಸೊಲ್ಯೂಷನ್ಸ್ ಅಂತ ಕರಿತೀವಿ. ಏನದು ಸ್ಪ್ರೆಡ್ ಶೀಟ್ ಸೊಲ್ಯೂಷನ್. ಓಕೆ ಆದ್ಮೇಲೆ ನಿಮ್ಗೆ ಗೊತ್ತಾಗಿದೆ ಅಂತ ತಿಳ್ಕೊತಾ ಇದ್ದೇನೆ. ಈಗ ಸಿಸ್ಟಮ್ ಸಾಫ್ಟ್ವೇರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಕೊಟ್ಟೇನಿ, ಮತ್ತೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಕೊಟ್ಟೇನಿ. ಥರ್ಡ್ ಮತ್ತೊಂದು ಏನಂದ್ರೆ ಸಾಫ್ಟ್ವೇರ್ ಒಂದು ಥರ್ಡ್ ಮತ್ತೊಂದು ಏನು ಮೂರನೇದು ಏನಪ್ಪ ಅಂದ್ರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ಇದನ್ನ. ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅರ್ಥ ಏನಂದ್ರೆ ಆಕ್ಚುಲಿ when we write the system softwares and when we create the application softwares, in that time we are going to need for programming language. ನಾ ಯಾವಾಗ ಸಿಸ್ಟಮ್ ಸಾಫ್ಟ್ವೇರ್ಸ್ ಅನ್ನ ರೈಟ್ ಮಾಡಬೇಕಾಗೈತಿ, ಯಾವಾಗ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅನ್ನ ರೈಟ್ ಮಾಡಬೇಕಾಗೈತಿ ಅಂತ ಸಂದರ್ಭದಲ್ಲಿ ಪ್ರೋಗ್ರಾಮದ ಭಾಷೆಗಳ ಬಗ್ಗೆ ನನಗೆ ಏನು ಗೊತ್ತಿರಬೇಕು, ಜ್ಞಾನ ಗೊತ್ತಿರಬೇಕು ಅಂತ ಹೇಳ್ತೇವೆ. ಈಗ ಉದಾಹರಣೆ ನೀವು ಕೇಳ್ಬೋದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೂ ಮತ್ತು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅರ್ಥ ಏನಾದ್ರು ಕೇಳ್ಬೋದು. ಲ್ಯಾಂಗ್ವೇಜ್ ಇಟ್ ಮೀನ್ಸ್ ನಾವು ಜನರಲ್ ಆಗಿ ಮಾತಾಡ್ತಕ್ಕಂಥ ಭಾಷೆ, ಕನ್ನಡ ಮರಾಠಿ ಲ್ಯಾಂಗ್ವೇಜ್ ಇವೇನದು ಮಾತೃ ಭಾಷೆಗಳು ಅಂತ ಕರಿಬೋದು. ಇನ್ನೊಬ್ಬರ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅರ್ಥ ಏನಂದ್ರೆ ಆಕ್ಚುಲಿ ಸೊ ಹೇಳ್ತೀವಿ ಕ್ಯಾನ್ ಐ ಸ್ಪೀಕ್ ಟು ಸಮಥಿಂಗ್ ಒನ್ ಲ್ಯಾಂಗ್ವೇಜ್, ಯಾವುದೋ ಒಂದು ಭಾಷೆಯನ್ನು ಮಾತಾಡ್ತಾ ಇದ್ದೇನೆ. ಇಫ್ ಯು ನೋ ಇನ್ ಯುವರ್ ಓನ್ ಕೋಡ್ ಲ್ಯಾಂಗ್ವೇಜ್, ಆ ಭಾಷೆಯ ಅರ್ಥವನ್ನ ನಿಮ್ಮದೇ ಇರತಕ್ಕಂಥ ಮೆಮರಿ ಕೋಡ್ ಸಿಸ್ಟಮ್ಸ್ ಅಲ್ಲಿ ಅರ್ಥವನ್ನ ಮಾಡ್ಕೊತಿರಲ್ಲ, ಸೊ ಅದಕ್ಕೆ ಏನಂತ ಕರಿತೇವೆ ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತಾ ಇದ್ದೇವೆ. ಆದ್ಮೇಲೆ ಯಾವಾಗ ಸಿಸ್ಟಮ್ ಸಾಫ್ಟ್ವೇರ್ಸ್ ಅನ್ನು ತಯಾರು ಮಾಡಬೇಕಾಗೈತಿ, ಯಾವಾಗ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅನ್ನು ತಯಾರು ಮಾಡಬೇಕಾಗೈತಿ, ಅವಾಗ ಪ್ರೋಗ್ರಾಮದ ಭಾಷೆಗಳ ಬಗ್ಗೆ ನನಗೆ ಏನು ಗೊತ್ತಿರಬೇಕು, ನಾಲೆಜ್ ಗೊತ್ತಿರಬೇಕು ಅಂತ ಹೇಳ್ತೇವೆ. ಸೊ ಉದಾಹರಣೆ ನೀವು ತಿಳ್ಕೊಬೋದು. ಈಗ ಒಂದು ಉದಾಹರಣೆ, ಬಹಳಷ್ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳು ಅಂತ ಹೇಳಿದಾಗ ಇವನ್ನ ಕೋಬಲ್ ಅಂತ ಆಗಿರ್ಬೋದು, ಪಾಸ್ಕಲ್ ಅಂತ ಆಗಿರ್ಬೋದು, ಇವನ್ ಫೋರ್ಟ್ರಾನ್ ಅಂತ ಹೇಳ್ತೇವೆ. ಸೊ ಜನರಲ್ ಆಗಿ ನಿಮ್ಗೆ ತಿಳ್ಕೊಬೋದು. ಈಗ ಇದಕ್ಕಿಂತ ಪೂರ್ವದಲ್ಲಿ ನಾವು 5th ಸ್ಟ್ಯಾಂಡರ್ಡ್ ನಮ್ಮ ಈಕ್ವೇಷನ್ಸ್ ನಾವು ಕಲಿತಾ ಇದ್ದೇವೆ. ಅದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಆ ಈಕ್ವೇಷನ್ a plus b whole square equal to a square plus b square plus 2ab ಅಂತ ಹೇಳ್ತಾ ಇದ್ದೇವೆ. ಓಕೆ, what do you mean by a and b? A and b is also called a variables. Plus is also called a mathematical operator. We can use the parenthesis symbol.
ಅದಕ್ಕೂ ಸಹ ಏನಪ್ಪಾ ಅಂದ್ರೆ ವಿಂಗಡಣೆಯನ್ನು ಮಾಡಿವೆ. ಆಮೇಲೆ 2 ಇಸ್ ಆಲ್ಸೋ ಕಾಲ್ಡ್ ಎ ಕಾನ್ಸ್ಟೆಂಟ್ ನಂಬರ್ಸ್ ಅಂಡ್ ಇದು ಎಲ್ಲಕ್ಕೆ ಏನಂತ ಕರಿತೀವಿ ಫಾರ್ಮುಲಾ ಎಕ್ಸ್ಪ್ಲನೇಷನ್ಸ್ ಅನ್ನು ಮಾಡಬೇಕಾದಾಗ ಫೋರ್ಟ್ರಾನ್ ಅಂತ ಬಂದ ಲ್ಯಾಂಗ್ವೇಜ್ ಅನ್ನು ಕಂಡುಹಿಡಿದು ಫಾರ್ಮುಲಾ ಟ್ರಾನ್ಸಾಕ್ಷನ್ ಇಟ್ ಕ್ಯಾನ್ ಬಿ ಶಾರ್ಟ್ಲಿ ರಿಟರ್ನ್ ಆಸ್ ಫೋರ್ಟ್ರಾನ್ ಅಂತ ಕರಿತಾ ಇದ್ದೇವೆ. ಇವನ್ನ ಫೀಬಿ ಅಂತ ಆಗಿರ್ಬೋದು, ಫೀಬಿ.net ಅಂತ ಆಗಿರ್ಬೋದು. ಸೊ ಈಗ ಪ್ರೆಸೆಂಟ್ ಇರ್ತಕ್ಕಂಥ ಟಾಪ್ ಲ್ಯಾಂಗ್ವೇಜ್ ಯಾವಪ್ಪ ಅಂದ್ರೆ ಇವನ್ನ ಪೈಥಾನ್ ಅಂತ ಹೇಳ್ತಾ ಇದ್ದೇವೆ, ಆರ್ ಪ್ರೋಗ್ರಾಮಿಂಗ್ ಅಂತ ಕರಿತಾ ಇದ್ದೇವೆ. ಡೇ ಬೈ ಡೇ ಮಲ್ಟಿಪಲ್ ಲ್ಯಾಂಗ್ವೇಜ್ ಬರ್ತಾ ಇದ್ದಾವೆ, ಅವುಗಳನ್ನು ಬಳಕೆ ಮಾಡ್ತಾ ಇದ್ದೇವೆ. ಇದನ್ನ ರೀಸನ್ ಏನಂದ್ರೆ ವಿ ಕ್ಯಾನ್ ಕ್ರಿಯೇಟ್ ದ ಮಲ್ಟಿಪಲ್ ವೆಬ್ಸೈಟ್ಸ್ ಅನ್ನು ನಾವು ಕ್ರಿಯೇಟ್ ಮಾಡಬೇಕಾದಾಗ, ಮೊಬೈಲ್ ಆಪ್ಸ್ ಅನ್ನ ಕ್ರಿಯೇಟ್ ಮಾಡಬೇಕಾದಾಗ, ಗೇಮ್ಸ್ ಅನ್ನ ಕ್ರಿಯೇಟ್ ಮಾಡಬೇಕಾದಾಗ, ಇವನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರೋಗ್ರಾಮ್ಸ್ ಅನ್ನ ನಾವು ರಿಟರ್ನ್ ಮಾಡಬೇಕಾದಾಗ ಪ್ರೋಗ್ರಾಮದ ಭಾಷೆಗಳ ಬಗ್ಗೆ ನನಗೆ ಗೊತ್ತಿರಬೇಕು. ಅವುಗಳನ್ನು ಹೇಳುವ ಮುಂದೆ ಅಲ್ಲಿ ನೆಕ್ಸ್ಟ್ ಅವಾಗ ಅವುಗಳ ಬಗ್ಗೆ ಎಕ್ಸ್ಪ್ಲೇನ್ ಅನ್ನು ಕೊಡೋಣ. ಇನ್ನು ಎರಡನೇದಾಗಿ ಕಂಪ್ಯೂಟರ್ನಲ್ಲಿ ಸೆಕೆಂಡ್ ಏನಪ್ಪಾ ಅಂದ್ರೆ ಹಾರ್ಡ್ವೇರ್ ಅಂತ ಹೇಳಿ. ಈಗ ಹಾರ್ಡ್ವೇರ್ ಅರ್ಥ ಏನಂದ್ರೆ ಯಂತ್ರಾಂಶ, ಯಂತ್ರದ ಬಿಡಿ ಭಾಗಗಳ ರಿಪೇರಿ ಕೋರ್ಸ್ಗೆ ನಾವು ಏನಂತ ಕರಿತೀವಿ ಹಾರ್ಡ್ವೇರ್. ಅದನ್ನ ಇಂಗ್ಲಿಷ್ ನಲ್ಲಿ ಹೇಳ್ತೇವೆ. ಹಾರ್ಡ್ವೇರ್ ಇಸ್ ನಥಿಂಗ್ ಬಟ್ ಸೆಟಪ್ ಬೈ ಪಾರ್ಟ್ಸ್ ಲೈಕ್ ಟು ಮಷಿನ್ ರಿಪೇರಿ ಕೋರ್ಸ್ ಇಸ್ ಆಲ್ಸೋ ಕಾಲ್ಡ್ ಎ ಹಾರ್ಡ್ವೇರ್. ಯಂತ್ರದ ಬಿಡಿ ಭಾಗಗಳ ರಿಪೇರಿ ಮಾಡೋ ಕೋರ್ಸ್ಗೆ ಏನಂತ ಕರೀತೀವಿ ಹಾರ್ಡ್ವೇರ್ ಅಂತ ಕರೀತೀವಿ. ಸೊ ಈಗ ನಾವು ಹೇಳ್ಬೋದು ಈಗ ಹಾರ್ಡ್ವೇರ್ ಅರ್ಥ ಏನಂದ್ರೆ ಆಕ್ಚುಲಿ ಹಾರ್ಡ್ವೇರ್ ಎಂದರೆ ಕಂಪ್ಯೂಟರ್ನ ಕಣ್ಣಿಗೆ ಕಾಣುವ ಮತ್ತು ಕೈಯಿಂದ ಮುಟ್ಟಬಹುದಾದ ವಿ ಕ್ಯಾನ್ ಸಿ ಅಂಡ್ ಟಚ್ ಅಂತ ಕರಿತಾ ಇದ್ದೇವೆ. ಅದನ್ನ ಎಲ್ಲ ಭೌತಿಕ ಭಾಗಗಳನ್ನು ಹಾರ್ಡ್ವೇರ್ ಎಂದು ಕರೆಯುತ್ತೇವೆ. ಅದು ಇನ್ಪುಟ್ ಆಗಿರ್ಬೋದು, ಔಟ್ಪುಟ್ ಆಗಿರ್ಬೋದು, CPU ಆಗಿರ್ಬೋದು, ಎಲ್ಲ ಇಲ್ಲಿ ಬರ್ತಾವೆ ಹಾರ್ಡ್ವೇರ್ದಲ್ಲಿ ಬರ್ತಾವೆ. ಅವುಗಳನ್ನ ರಿಪೇರಿ ಮಾಡೋ ಕೋರ್ಸಕ್ಕೆ ಮಾತ್ರ ಏನಂತೇವೆ ಹಾರ್ಡ್ವೇರ್ ಅಂತ ಕರಿತಾ ಇದ್ದೇವೆ. ಆದ್ಮೇಲೆ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸೋಣ. ನಿಮಗೆ ಈ ವಿಡಿಯೋ ಇಂಟ್ರೆಸ್ಟ್ ಆಗಿದ್ದರೆ ಸೊ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನು ಒತ್ತಿ, ಆಮೇಲೆ ಕಾಮೆಂಟ್ ಮತ್ತು ಶೇರ್ ಅನ್ನು ಮಾಡಿ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು.